ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೂ ಇಂಟ್ರೆಸ್ಟಿಂಗ್ ಇರೋಲ್ಲ, ಯಾಕಂದರೆ ಮನೇಲೇ ಇರ್ತೀನಲ್ಲ. ಏನಾದರೂ ಹೊರ್ಗಡೆ ಹೋಗಿದ್ರೆ ಮಾಡ್ತೀನಿ. ಬಟ್ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಹೊರಗಡೆ ಹೋದಾಗ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಒಂಥರ ಮುಜುಗರ ಆಗುತ್ತೆ ಅಂತ. ನೋಡೋಣ, ಏನಾದರೂ ಹೊರಗಡೆ ಹೋಗಿದ್ರೆ ಶೇರ್ ಮಾಡ್ತೀನಿ. ಯಾಕಂದರೆ ಮತ್ತೇನು ಇಂಟ್ರೆಸ್ಟಿಂಗ್ ಇಲ್ಲ, ಮನೇಲಿ ಡೈಲಿ ಮಾಡೋದೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಸ್ಬೆಂಡ್ ಇವಾಗ ತಾನೇ ಕೆಲ್ಸಕ್ಕೆ ಹೋದರು. ನನ್ನ ಮಗಳಿಗೂ ನಾನು ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ತಿನ್ನಿಸ್ದೆ. ಇನ್ನು ನಾನು ತಿನ್ನಬೇಕು. ನಾನು ತಿನ್ನಬೇಕಾದ್ರೆ ನನ್ನ ಮಗಳು ಮಲಗಬೇಕು. ತಿಂಡಿ ತಿಂದಾಗಿದೆ, ಇನ್ನು ಮಲಗಿಸ್ಬೇಕು ಅವಳನ್ನು. ಇಲ್ಲಿ ಆಟಾಡ್ತಾ ಇದ್ದಾಳೆ. ಬಾಬನಾ ಇದು? ಬಾಬಾ ಬಾಯ್ ಅಂತೆ. ಹಂಗೆ ಏನಾದರೂ ಒಂದು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ರೂಮಂತೂ ಹೆಂಗೆಂಗೋ ಆಗಿದೆ, ಇನ್ನೂ ಕ್ಲೀನ್ ಮಾಡಬೇಕು. ಇವಾಗ ಅವಳನ್ನು ಮಲಗಿಸಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಮತ್ತೇನಾದರೂ ಇದ್ದರೆ ಶೇರ್ ಮಾಡ್ತೀನಿ. ಮಲಗಿಸಿ ಬಂದೆ, ಸಾಕಾಯಿತು. ಮಲಗೋಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ. ಬಟ್ ಒಂದು ಸಲ ಮಲಗಿಸಿದ್ರೆ ಮತ್ತು ಬೇಗ ಎದ್ದೇಳಲ್ಲ. ಅದೊಂದು ನನಗೆ ಈಸಿ ಆಗುತ್ತೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ. ಯಾಕಂದರೆ ಮಲಗಿದ್ರೆ ಬೇಗ ಎದ್ದೇಳಲ್ಲ. ಅಷ್ಟೊತ್ತಿಗೆ ನಾನೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಇವಾಗ ಅವಳನ್ನು ಮಲಗಿಸ್ದೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿ ಏನೆಲ್ಲ ಕೆಲಸ ಇದೆ ಎಲ್ಲ ಮಾಡಿ ಸಿಗ್ತೀನಿ. ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಶೇರ್ ಮಾಡ್ತೀನಿ. ತಿಂಡಿಗೆ ನಾನು ಉಪ್ಪಿಟ್ಟನ್ನ ಮಾಡಿದ್ದೆ. ಉಪ್ಪಿಟ್ಟು ನನಗೆ ಇಷ್ಟ ಇಲ್ಲ ಉಪ್ಪಿಟ್ಟು, ಬಟ್ ತಿನ್ನಲೇಬೇಕು, ಏನು ಮಾಡೋದು. ಒಬ್ಳಿಗೋಸ್ಕರ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಎಲ್ಲರೂ ತಿಂತಾರೆ ಅಂದರೆ ಮಾಡ್ಬೋದು. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಅಂತ ನಾನು ಮಾಡಿದೆ. ಇವಾಗ ಅದನ್ನೇ ತಿಂದು ಮತ್ತು ಬ್ಲ್ಯಾಕ್ ಟೀ ಬೇಕೇ ನನಗೆ, ಎಲ್ಲ ತಲೆನೋವಾಗುತ್ತೆ. ಹಾಯ್, ನಾನು ಫಸ್ಟ್ ಟೈಮ್ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಮನೆಯದು ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು. ತುಂಬ ಕಮ್ಮಿ ಇದೆ ರೇಟು. ಎಷ್ಟು ತೊಗೊಂಡಿದ್ದೀನಿ. ಕಿಚಡಿ ಮಾಡೋಣ ಅಂತ ಅವಳಿಗೆ. ಕಿಚಡಿ ಮಾಡಿದ್ರೆ ಸ್ವಲ್ಪ ತಿಂತಾಳೆ. ಅದಕ್ಕೆ ಅವಳು ಏನು ತಿಂತಾಳೆ ಅದನ್ನು ಮಾಡಿಕೊಡ್ತೀನಿ. ಅದಕ್ಕೆ ಇದನ್ನು ಇವಾಗ ಹೊರಗಡೆ ಹೋಗ್ಬೇಕಂದ್ರೆ ಅವಳು ಇನ್ನೂ ಎದ್ದಿಲ್ಲ, ಮಲಗಿದ್ದಾಳೆ. ಅವಳು ಎದ್ದುಬಿಟ್ಟು ಆಮೇಲೆ ಹೋಗೋದು ಲೇಟ್ ಆಗುತ್ತೆ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಮಾಡಿಟ್ಟು ರೆಡಿ ಮಾಡಿಟ್ಟರೆ ತಿನ್ನಿಸ್ಬೋದಲ್ಲ. ಅದಕ್ಕೆ ಇನ್ನು ಹೊರಗಡೆ ಬಿಸಿಲೂ ಇದೆ. ಅವಳನ್ನು ಕರ್ಕೊಂಡು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇದರಲ್ಲೇನು ತುಂಬ ಜಾಸ್ತಿ ರೇಟೇನಿಲ್ಲ. ಅದಕ್ಕೆ ಇದರಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಅಡ್ರೆಸ್ ಎಲ್ಲ ಹಾಕ್ತೆ. ರಿಸೀವ್ ಆಗಿದೆ, ನೋಡಬೇಕು ಎಷ್ಟೊತ್ತಿಗೆ ಬರುತ್ತೆ. 22 ಮಿನಿಟ್ಸ್ ತೋರಿಸ್ತಾ ಇದೆ.
ಓಕೆ, ಇವಾಗ ನಾನು ಆರ್ಡ್ರ್ ಮಾಡಿರೋದು ಬಂತು. ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿರೋದು. ಅವ್ರಿಗೆ ಸ್ವಲ್ಪ ಮನೆ ಗೊತ್ತಾಗಿಲ್ಲ ಯಾವುದು ಅಂತ, ಯಾಕಂದರೆ ಅಡ್ರೆಸ್ ಗೊತ್ತಾಯಿತು, ಮನೆ ಗೊತ್ತಾಗಿಲ್ಲ. ಇಲ್ಲಿ ತುಂಬ ಜನ ಬುಕ್ ಮಾಡ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ಬುಕ್ ಮಾಡಿದ್ದು, ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ. ಮತ್ತು ನಾನು ಮೇಲೆಯಿಂದ ಕರೆದೆ, ಕೈ ತೋರಿಸ್ಬಿಟ್ಟು ಸಿಗ್ನಲ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಇದೇ ಮನೆ ಅಂತ ಬಂದು ಕೊಟ್ಟೋದ್ರು. ನೋಡ್ತಾ ಇರ್ಬೋದು, ನನಗೆ ರೇಟ್ ಕಮ್ಮಿ ಇತ್ತಲ್ಲ, ಎಲ್ಲಿ ಚೆನ್ನಾಗಿ ಬರಲ್ವೋ ಹೆಂಗಿರುತ್ತೋ ಅಂತ ಭಯ ಆಗಿತ್ತು. ಫಸ್ಟ್ ಟೈಮ್ ಬುಕ್ ಮಾಡಿದ್ದಲ್ಲ, ಸ್ವಲ್ಪ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಖುಷಿ ಆಯಿತು ನೋಡಿ, ನನಗೆ ಪರವಾಗಿಲ್ಲ ಅಂತ ಅನಿಸ್ತು. ನೋಡ್ತಾ ಇರ್ಬೋದು, ಕರಿಬೇವಾಗಲಿ ಮತ್ತು ಕೊತ್ತಂಬರಿ ಸೊಪ್ಪಾಗಲಿ, ಕ್ಯಾರೆಟ್ ಅಷ್ಟೇ ಕ್ವಾಂಟಿಟಿ ನೋಡಿ 6 ಕ್ಯಾರೆಟ್ ಕೊಟ್ಟಿದ್ದಾರೆ. ತುಂಬಾ ಫ್ರೆಶ್ ಆಗಿತ್ತು. ಮತ್ತು ಕಾರ್ನ್ ಅದು ಆರ್ಡ್ರ್ ಮಾಡಿದ್ದೆ, ದೊಡ್ಡ ಸೈಜಲ್ಲಿತ್ತು, ಚೆನ್ನಾಗಿತ್ತು, ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ. ಮತ್ತು ಪ್ಯಾಕಿಂಗು ಅಷ್ಟೇ, ಎಲ್ಲನೂ ಪ್ಯಾಕಿಂಗ್ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಮತ್ತು ಇದು ಬೀನ್ಸು ಕ್ವಾಂಟಿಟಿ ಅಷ್ಟೇ ತುಂಬಾ ಇತ್ತು. ಮತ್ತು ಸಿಹಿ ಕುಂಬಳಕಾಯಿ ಮಕ್ಕಳಿಗೆ ಒಳ್ಳೆಯದು ಕೊಟ್ಟರೆ ಅಂತ ಅದನ್ನು ಆರ್ಡ್ರ್ ಮಾಡಿದ್ದೆ, ದೊಡ್ಡ ಸೈಜಲ್ಲಿ ಬಂದಿದೆ. ತುಂಬಾ ಖುಷಿ ಆಯಿತು ನನಗೆ. ಕೂಲರ್ನ ಆರ್ಡ್ರ್ ಮಾಡಿದ್ವಿ, ಒಂದು 3-4 ದಿನದ ಹಿಂದೆ ಆರ್ಡ್ರ್ ಮಾಡಿದ್ವಿ. ಅದು ನಿನ್ನೆ ಸಾಯಂಕಾಲ ಡೆಲಿವರಿ ಕೊಟ್ಟರು. ತುಂಬ ಸೆಕೆ ಇದೆಯಲ್ಲ, ರಾತ್ರಿ ಮಲ್ಗೋಕ್ಕಾಗ್ತಿರ್ಲಿಲ್ಲ. ನನಗಲ್ಲ, ನನ್ನ ಮಗಳಿಗೆ ಇಬ್ರಿಗೂ ಒದಿಯೋದು, ಸೆಕೆಗೆ ಫುಲ್ ಒದ್ದಾಡ್ತಿದ್ಲು. ಅದಕ್ಕೆ ನೋಡೋಕ್ಕಾಗಿಲ್ಲ, ಅವ್ರ ಅಪ್ಪನಿಗೆ ಆರ್ಡ್ರ್ ಮಾಡಿದ್ರು. ಚೆನ್ನಾಗಿದೆ, ನಿನ್ನೆ ಯೂಸ್ ಮಾಡಿದ್ವಿ, ಚೆನ್ನಾಗಿದೆ. ಇದರಲ್ಲಿ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಸ್ವಿಂಗ್ ಪ್ಲಸ್ ಕೂಲ್ ಮತ್ತು ಆ ಕಡೆ ಹೈ, ಮೀಡಿಯಮ್, ಲೋ ಅಂತೆಲ್ಲ ಆಪ್ಷನ್ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಗಾಳಿ ಬರ್ತಾಯಿದೆ ಅಂತೇಳಿ. ನಿಮಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ಬಂದು ಐಸ್ ಬಾಕ್ಸು, ಇಲ್ಲಿ ಐಸ್ ವಾಟ್ರು ಇಲ್ಲಾಂದರೆ ಐಸ್ ಕ್ಯೂಬು ಅದೆಲ್ಲ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಅಂದರೆ, ರಾತ್ರಿ ನೋಡಿದ್ವಿ, ಅದು ನೀರು ಹಾಕಿದ್ದು ಹಂಗೆ ವಾಪಸ್ ಮೇಲೆ ಬರೋದು, ವಾಪಸ್ ಕೆಳಗೆ ಹೋಗಿ ಮೇಲೆ ಬಂದು ಕೆಳಗೆ ಹೋಗಿ ಆಗ್ತಾಯಿತ್ತು. ತುಂಬ ಕೂಲಿಂಗ್ ಬರ್ತಾಯಿತ್ತು. ನನಗೆ ತುಂಬ ಇಷ್ಟ ಆಯಿತು. ನನಗೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಕಡೆಯಲ್ಲಿ ಕಿಚಡಿ ರೆಡಿಯಾಗಿತ್ತು, ಅದಕ್ಕೆ ಕಿಚಡಿನ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಕಾರ್ನ್ ಆಗಲಿ ಮತ್ತು ಇದು ಸಿಹಿ ಕುಂಬಳಕಾಯಿ ಅದೆಲ್ಲ ಹಾಕಿದ್ನಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಾನು ಕೆಲವರು ತುಂಬ ನೀರಾಗಿ ಮಾಡ್ಕೋತಾರೆ, ಬಟ್ ನಾನು ಇದು ನನಗೆ ಅವಳಿಗೆ ತಿನ್ನಿಸೋಕೆ ಕಷ್ಟ ಆಗುತ್ತೆ, ನೀರಾದರೆ ಕೈಗೆ ಸಿಗಲ್ಲ. ಅದಕ್ಕೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತೀನಿ, ಆವಾಗ ತಿಂತಾಳೆ. ನೋಡ್ತಾ ಇರ್ಬೋದು, ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ. ಅವಳಿಗೆ ಟಿ ವಿ ನೋಡೋದಂದರೆ ತುಂಬ ಇಷ್ಟ. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದರೆ ತುಂಬ ಚೆನ್ನಾಗಿ ನೋಡ್ತಾಳೆ. ಅವಳಿಗೆ ನೋಡ್ತಾ ಇರ್ಬೋದು, ಅವಳದು ಪ್ಲೇಟ್ ಇದು. ಇವಾಗ ಅವಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್. ಬಟ್ ಈ ಥರ ಕಿಚಡಿ ಎಲ್ಲ ಮಾಡಿಕೊಟ್ರೆ ತಿಂತಾಳೆ. ಈಗ ನೋಡ್ಬೇಕು ಏನಾಗುತ್ತೆ ಅಂತ. ಒಂದು ದಿನ ಅವರು ನದಿಯ ತೀರದಲ್ಲಿ ಕಬ್ಬಿನ ಹೊಲವನ್ನು ನೋಡಿದರು. ಅದನ್ನು ಕೇಳಿ ಅದನ್ನು ನೋಡಿ ನದಿ ಹೇಳಿತು, ಒಂಟೆ ಬಾ, ಈ ರಾತ್ರಿ ಇದು ನನ್ನ ಊಟ. ನಾನು ಕಿಚಡಿನೇ ತಿಂದೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿತ್ತು, ಅವಳೇನು ಅಷ್ಟು ತಿನ್ನಲ್ಲ. ಮತ್ತು ಅದ್ರ ಜೊತೆ ಮ್ಯಾಂಗೋ ಸೀಸನ್ ಅಲ್ಲ, ಇನ್ನು ಡೈಲಿ ಮ್ಯಾಂಗೋ ಇರುತ್ತೆ ನಮ್ಮ ಮನೇಲಿ. ಆಮೇಲೆ ಟೆರೆಸ್ಗೆ ಹೋದ್ವಿ. ಬಟ್ಟೆ ಒಣಗಾಕಿದ್ದೆ, ನಿನ್ನೆ ಬಟ್ಟೆ ಒಣಗಾಕಿದ್ದೆ. ನಿನ್ನೆ ನಾನು ತೆಗೆದಿಲ್ಲ, ನಿನ್ನೆ ತೆಗೆಯೋಕ್ಕೆ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ನಿನ್ನೆ ತೆಗೆದಿಲ್ಲ. ಇವತ್ತು ತೆಗಿತಾ ಇದ್ದೀನಿ. ಅದಕ್ಕೆ ಅವಳನ್ನು ಜೊತೇಲಿ ಕರ್ಕೊಂಡು ಹೋಗ್ತೀನಿ, ಆಟ ಆಡ್ತಾಳೆ. ಮತ್ತು ಈ ಥರ ಊರಲ್ಲಿ ಹೇಳ್ತಾ ಇರ್ತಾರೆ, ಮಕ್ಕಳನ್ನ ಬರೀ ಕಾಲಲ್ಲಿ ನಡೆಸಬೇಕು, ಕಾಲು ಗಟ್ಟಿ ಆಗುತ್ತೆ ಅಂತ.
ಬಟ್ ಇಲ್ಲಿ ಎಲ್ಲ ಕಡೆ ಹೋದ್ರೂ ಶೂ ಹಾಕ್ಕೊಂಡೇ ಹೋಗೋದು. ಅವಳನ್ನು ಶೂನ ಹಾಕ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಬಟ್ ಅದಕ್ಕೋಸ್ಕರ ಇಲ್ಲಿ ಟೆರೆಸ್ಗೆಲ್ಲ ಕರ್ಕೊಂಬರುವಾಗ ಬರೀ ಕಾಲಲ್ಲಿ ಕರ್ಕೊಂಬರ್ತೀನಿ ಸ್ವಲ್ಪ ನಡೀಲಿ ಅಂತ. ಬಟ್ ಅವಳು ನಡೆಯಲ್ಲ, ಸುಮ್ಮನೆ ಕೂತ್ಕೋತಾಳೆ. ನೋಡಿ, ಏನಾದರೂ ಐಟಮ್ ಸಿಕ್ಕಿದ್ರೆ ಅದನ್ನು ಹಿಡ್ಕೊಂಡು ಕೂತ್ಕೋತಾಳೆ, ಇಲ್ಲಾಂದರೆ ಈ ಥರ ಕ್ಲಿಪ್ಪಲ್ಲಿ ಆಟಾಡ್ತಾಳೆ. ಸರಿ ಬಾಯ್. ಈ ಥರ ಮಾತ್ರ ಖುಷಿ ಆಗುತ್ತೆ ಅವಳಿಗೆ ಕರ್ಕೊಂಡು ಹೋದರೆ. ಇವಾಗ ನಾನು ಬಾಬಾ ಅಂತ ಕರೆದೆ, ಅವಳು ಬಂದಿಲ್ಲ. ಅದಕ್ಕೆ ನಾನು ಫಸ್ಟ್ ಹೋಗಿ ಬಟ್ಟೆ ಇಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಕರೆದೆ, ಅವಳು ಬರೋಕ್ಕೆ ಕೇಳಿಲ್ಲ. ಮತ್ತು ನನಗೆ ಎತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಂತೇಳಿ ಫಸ್ಟ್ ಬಟ್ಟೆ ಇಟ್ಟು ಬರೋಣ ಆಮೇಲೆ ಬರೋಣ ಅಂಥೇಳಿ ಅವಳನ್ನು ಬಿಟ್ಟೆ. ಅವಳಿಗೆ ಸ್ವಲ್ಪ ಭಯ ಆಗುತ್ತೆ ಬಿಟ್ಟೋಗ್ತಾರೆ ಅಂತ, ಅದಕ್ಕೆ ಬರ್ತಾಳೆ. ಆಮೇಲೆ ನಾನು ಅಲ್ಲೇ ನಿಂತಿರೋದು ನೋಡಿ ಅವಳು ವಾಪಸ್ ಹೋಗೋಕ್ಕೆ ನೋಡಿದ್ಲು. ಈಗ ವಾಪಸ್ ನಾನು ಬಂದು ಕರ್ಕೊಂಡು ಬರೋಕ್ಕೆ ಬಂದರೆ ಅಲ್ಲಿ ಆಟಾಡ್ತಾ ಇದ್ಲು. ಖುಷಿ ಆಯಿತು ನಾನು ಬಂದಿರೋದು ಅವಳಿಗೆ. ನೋಡ್ತಾ ಇರ್ಬೋದು, ಇವಾಗ ನಾನು ಕರೆದ ತಕ್ಷಣ ಬರ್ತಾಳೆ. ಅಮ್ಮ ಗುಡ್ ಈವ್ನಿಂಗ್. ನಾವು ಮಧ್ಯಾಹ್ನ ಕಿಚಡಿ ತಿಂದು ಇಬ್ಬರು, ನಾನು ಅದನ್ನೇ ತಿಂದು ಮಲ್ಕೊಂಡ್ವಿ. ಮಲ್ಕೊಂಡಾದ್ಮೇಲೆ ಎದ್ದು ನಾನು ಸ್ವಲ್ಪ ಬೇಗನೆ ಎದ್ದೆ, ಅವಳು ಮತ್ತೇನು ಮಲಗಿದ್ಲು. ಎದ್ದುಬಿಟ್ಟು ಎಲ್ಲ ಮನೆ ಕೆಲಸ ಮಾಡಿಕೊಂಡು, ಮತ್ತು ಅವಳು ಎದ್ದೇಳೋ ಟೈಮ್ ಹತ್ರ ಬರುವಾಗ ಗೀಝರ್ ಸ್ವಿಚ್ ಹಾಕಿ ಅವಳು ಎದ್ಮೇಲೆ ಸ್ವಲ್ಪ ಹೊತ್ತು ಆಟಾಡಿಸಿ ಸ್ನಾನ ಮಾಡಿಸಿ, ಇವಾಗ ಸ್ನಾನ ಆಗಿದ್ಮೇಲೆ ಒಂದು ಬಟ್ಟೆ ಒಣಗಾಕಿದ್ದೆ ನಿನ್ನೆ. ನಂಗೆ ತೆಗಿಯೋಕ್ಕೆ ನೆನಪೇ ಆಗಿಲ್ಲ, ನಿನ್ನೆ ಇವತ್ತು ನೆನಪಾಯಿತು. ಹೋಗಿ ಬಟ್ಟೆ ತೆಕ್ಕೊಂಬಂದೆ. ಇನ್ನು ಇದನ್ನು ಮಡಚಿಡಬೇಕು. ನೋಡಿ ಏನು ಮಾಡ್ತಾಯಿದ್ದ. ಅದರದ್ದು ಮ್ಯೂಸಿಕ್ನ ಅವಳು ಆನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಮಾಡಿ. ಹಂಗೆ ಮಾಡ್ತಾಯಿರ್ತಾಳೆ, ಡ್ಯಾನ್ಸ್ ಮಾಡ್ತಾಯಿರ್ತಾಳೆ. ನಾನು ಬೆಡ್ಡಲ್ಲಿ ಮಲಗಿಸಿದ್ರೆ ಹಂಗೇನೆ ಅವಳು ಎದ್ಬಿಟ್ಟು ಅಳಲ್ಲ. ಎದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಅದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿರ್ತಾಳೆ. ಅವಾಗ ಗೊತ್ತಾಗುತ್ತೆ ನನಗೆ ಅವಳು ಎದ್ದಿದ್ದಾಳೆ ಅಂತ. ಇವಾಗಿನ್ನು ಬಟ್ಟೆ ಮಡಚಿಡಬೇಕು. ಬಟ್ಟೆ ಮಡಚಿಟ್ಟು ಇನ್ನೊಂದು ಕಡೆ ಇಲ್ಲಿ ಬ್ಲ್ಯಾಕ್ ಟೀನ ಕುದಿಯೋಕ್ಕಿಟ್ಟಿದ್ದೆ. ಈಗ ಬ್ಲ್ಯಾಕ್ ಟೀ ಕುದಿದೆ. ಹಸ್ಬೆಂಡು ಆಫೀಸಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಬರೋ ಅಷ್ಟೊತ್ತಿಗೆ ಟೀ ಮಾಡಿಡೋಣ ಅಂತ ಟೀ ಮಾಡಿಟ್ಟಿದ್ದೀನಿ. ಇನ್ನು ಬಟ್ಟೆ ಮಡಚಿಟ್ಟು ನೈಟಿಗೆ ಏನಾದರೂ ಸಾಂಬಾರು ಮಾಡಬೇಕು. ಕೆಲಸ ಮಾಡೋದು ಬೇಡ ನಾನು. ಆಮೇಲೆ ರಾತ್ರಿ ಊಟಕ್ಕೆ ಬಾಯ್ಲ್ಡ್ ರೈಸಿದು ಗಂಜಿ ಮತ್ತು ಡ್ರೈ ಫಿಶ್ದು ಡ್ರೈ ಚಟ್ನಿ ಮಾಡಿದರು. ನನ್ನ ಹಸ್ಬೆಂಡ್ ಮಾಡಿದ್ರು. ನಾನು ಮಾಡಿದೆ, ಅವರು ಚಟ್ನಿನ ಅವ್ರು ಮಾಡಿದ್ರು. ಅವರು ಇದು ಡ್ರೈ ಚಟ್ನಿ ಏನಿದೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬ ಇಷ್ಟ ಅವ್ರು ಮಾಡೋ ಈ ಚಟ್ನಿ ಈ ಗಂಜಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಮತ್ತು ಅವ್ರಿಗೂ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಇದು ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಓಕೆ, ಇವತ್ತಿನ ದಿನ ಏನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.